ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಇವ್ರು ಬಂದು ನಮ್ಮ ಜಮೀನುಗಳಲ್ಲಿ ಮಿಡ್ ನೈಟ್ 2 ಗಂಟೆ ರಾತ್ರಿಯಲ್ಲಿ ಯಾವುದೋ ಒಂದು ಸ್ಕೆಚ್ ಅವರೇ ತಯಾರು ಮಾಡ್ಕೊಂಡಿರೋ ಒಂದು ಸ್ಕೆಚ್ ತೋರಿಸಿ ನಾವು ಜಾಯಿಂಟ್ ಸರ್ವೆ ಮಾಡಿದ್ದೀವಿ ಅಂತ ನಕಲಿ ಹೇಳಿ ನಮ್ಮ ಜಮೀನುಗಳೆಲ್ಲ ದೌರ್ಜನ್ಯ ಮಾಡಿದ್ದಾರೆ. ನಾವು ತಾಲೂಕು ADLR ಭೂ ದಾಖಲೆಗಳ ಸಹಾಯ ನಿರ್ದೇಶಕ ಕೇಳಿದಾಗ ಏನ್ ಸರ್ ಜಂಟಿ ಸರ್ವೆ ಮಾಡಿದೀರಾ ನೀವು ಅಂತ ಕೇಳಿದ್ರೆ ಅವ್ರಿಲ್ಲ ನಾವು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ, ನಾವು ಜಾಯಿಂಟ್ ಸರ್ವೆ ಮಾಡಿಲ್ಲ ಅಂತ. ಆಮೇಲೆ ಮುಂದುವರೆದು ಅವ್ರು ಏನ್ ಸ್ಕೆಚ್ ರೆಡಿ ಮಾಡ್ಕೊಂಡಿದ್ರು ಅದಕ್ಕೆ ಒಂದು ಸ್ಟೇನು ಕೊಟ್ಟಿದ್ದಾರೆ. ಸ್ಟೇ ಕೊಟ್ಟ ಮೇಲೆ ಅವ್ರದ್ದೇನು ಇದ್ರಲ್ಲಿ ಹಕ್ಕಿಲ್ದೇ ಇದ್ರು ಬಂದು ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಜಮೀನುಗಳನ್ನ ನಾವು ಉತ್ತು ಬಿತ್ತು ಬೆಳೆ ಮಾಡ್ಕೊಳ್ಳಕ್ ಮಳೆಗಾಲ ಆಗಿರೋದ್ರಿಂದ ನಾವಿವತ್ತು ಎಲ್ಲ ನಮ್ಮ ಜಮೀನುಗಳೊಳಗಡೆ ನಾವು ಉಳುಮೆ ಮಾಡ್ಕೊಳ್ಳಕ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ಸರ್. ಆಮೇಲೆ 316 ಎಕರೆ ಗೋಮಾಳ ಇದೆ. 316 ಎಕರೆಯಲ್ಲಿ ಅವ್ರಿಗೆ 177 ಎಕರೆ ಪಾಣಿ ಇದೆ. 75-80 ಎಕರೆ ರೈತರಿಗೆ RTC ಕಂದಾಯ ಇಲಾಖೆಯಿಂದ ಹಂಚಿಕೆ ಮಾಡಿದ್ದಾರೆ. ಅದಕ್ಕೆ RTC ಇದೆ, ಮುಟೇಶನ್ ಇದೆ, ಸಾಗುವಳಿ ಚೀಟಿ ಇದೆ, ಎಲ್ಲ ಇದೆ. ಅದ್ರ ಸ್ಕೆಚ್ಗಳು ಕೆಲವರದೆಲ್ಲ ದುರಸ್ತಾಗಿದೆ. ಇಷ್ಟೆಲ್ಲ ಇದ್ಕೊಂಡು ರೈತರ ಮೇಲೆ ಅರಣ್ಯ ಇಲಾಖೆಯವರು ದೌರ್ಜನ್ಯ ಮಾಡಿ ತೊಂದರೆ ಮಾಡ್ತಾ ಇದ್ದಾರೆ ಸರ್. ಮಾಡಿ ಅವ್ರ ಇಷ್ಟಾನುಸಾರ ಅವರೇ ಒಂಥರ ಸಾಮ್ರಾಜ್ಯದ ತರ ಆಗೋಗಿದೆ. ಅವ್ರನ್ಯಾರು ಕೇಳೋರು ಮಾಡೋರು ಇಲ್ಲ. ಹಂಗಾಗಿ ನಾವು ರೈತರೆಲ್ಲ ಒಗ್ಗೂಡಿ ಈಗ ನಮ್ಮ ಜಮೀನುಗಳಲ್ಲಿ ನಾವು ಬೆಳೆ ಮಾಡ್ಕೊಳ್ಳಕ್ ಬಂದಿದೀವಿ ಸರ್. ಏನಂದ್ರೆ ಯಾವ್ದಾದ್ರು ಅಭಯಾರಣ್ಯಗಳಿರ್ತಾವಲ್ವಾ, ಅಲ್ಲಿ ಏನಾದ್ರು ಇದು ಟೇಗು, ಒನ್ನೆ, ಬೀಟೆ ಇಂತ ಮರಗಳು ಕೊಯ್ದಾಗ ಕಳ್ಳತನದ ಕೇಸ್ ಹಾಕೋದು. ಅಂತ ಕೇಸ್ನ ರೈತರ ಮೇಲೆ ಅದನ್ನ ಸೆಕ್ಷನ್ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಇವರು ಅರಣ್ಯ ಇಲಾಖೆ ಅವರು. ಮರಗಳಿಲ್ಲ ಸರ್. ಆಮೇಲೆ ಮಾವಿನ ಮರಗಳು ಹಾಕಿದ್ವಿ ಸರ್ ನಾವು. ಆ ಮಾವಿನ ಮರಗಳನ್ನೆಲ್ಲ ಒಡೆದಾಕಿದ್ರು ಸರ್. ರೈತರ ಭೂಮಿಯಲ್ಲಿದ್ದಂತ ಮಾವಿನ ಮರಗಳನ್ನ ಒಡೆದಾಕಿದ್ರು. ಅವರು ಪರಿಸರವನ್ನ ಉಳಿಸ್ತಾ ಇದಾರ ಇಲ್ಲ ಪರಿಸರವನ್ನ ಹಾಳು ಮಾಡ್ತಾ ಇದಾರ ಗೊತ್ತಾಗ್ತಾ ಇಲ್ಲ ಸರ್. ಅಂತ ಆದೇಶ ಯಾರು ಕೊಟ್ಟಿದಾರ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸರ್. ಅವರು ತೋಡಿದ್ರಲ್ಲ ಸರ್ ಗುಣಿಗಳು, ಅದನ್ನೆಲ್ಲ ಮುಚ್ತಾ ಇದೀವಿ ಸರ್. ಮುಚ್ಚಿಬಿಟ್ಟು ನಮ್ಮ ಭೂಮಿ ನಮ್ಮ ಹಕ್ಕು ಸರ್. ನಮ್ಮ ಲೆಕ್ಕಿಗೆ ನಾವು ತಗೋತಾ ಇದೀವಿ. ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಕೋಲಾರ. ನಾನು ಇವತ್ತು ಇಲ್ಲಿ ಅರಟಿ ಮತ್ತೆ ಮಲ್ಲಾಂಡಹಳ್ಳಿ, ಶಿಲ್ಲಂಗೆರೆ ಗ್ರಾಮಗಳಲ್ಲಿ ಆಗಿರುವಂತ ಅನ್ಯಾಯನ, ಅರಣ್ಯಾಧಿಕಾರಿಗಳಿಂದ ಆಗಿರುವಂತ ಅನ್ಯಾಯನ ಖಂಡಿಸಿ ಆ ರೈತರನ್ನ ಇವತ್ತು ಇಲ್ಲಿ ಕರ್ಕೊಂಡ್ಬಂದು ಅವ್ರ ಭೂಮಿನ ಅವ್ರಿಗೆ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಅರಣ್ಯಾಧಿಕಾರಿಗಳು ರಾತ್ರೋರಾತ್ರಿ ರೌಡಿಗಳಂತೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ತರ ಕಾಂಪೌಂಡ್ ಹೊಡೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಸಣ್ಣ ರೈತರು ಅವ್ರ ಹತ್ರ ಸಾಗುವಳಿ ಚೀಟಿ ಇದೆ, ಕಂದಾಯ ಕಟ್ತಾ ಇದ್ದಾರೆ, ಬೆಳೆ ಬೆಳೀತಾ ಇದ್ದಾರೆ, ಲೋನ್ಗಳು ತಗೊಂಡಿದ್ದಾರೆ. ಜಿಲ್ಲಾಡಳಿತ ಸುಮಾರು 50-60 ವರ್ಷದಿಂದನೇ ಅವ್ರಿಗೆ ದರಖಾಸ್ತು ಮೂಲಕ ಜಮೀನು ಮಂಜೂರು ಮಾಡಿದ್ದಾರೆ. ಆಮೇಲೆ ಇದು ಗೋಮಾಳ, ಈ ಸರ್ವೆ ನಂಬರ್ ಅಲ್ಲಿ 316 ಎಕರೆ ಜಮೀನಿದೆ. ಅರಣ್ಯಾಧಿಕಾರಿಗಳು 1934ರಲ್ಲಿ 175 ಎಕರೆ ಜಮೀನು ನೋಟಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ. ಸಂತೋಷ. ಅವ್ರು 178 ಎಕರೆಗೆ ನಮ್ಮ ರೈತರು ಯಾರು ಕಾಲಿಟ್ಟಿಲ್ಲ, ಇಡೋದು ಇಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಇಲ್ಲಿ ಕಾನೂನು ಬಾಹಿರವಾಗಿ ಯಾರು ಇಲ್ಲ. ಆಮೇಲೆ ಹೆಚ್ಚಿಗೆ ಎಲ್ಲಾನು ದಲಿತ ರೈತರಿದ್ದಾರೆ. ಎಲ್ಲ 2 ಎಕರೆ, 1 ಎಕರೆ, 3 ಎಕರೆ ಈ ತರ ಜಮೀನುಗಳನ್ನ ಸರ್ಕಾರದಿಂದ ದರಖಾಸ್ತು ಮೂಲಕ ಮಂಜೂರು ಮಾಡಿಸ್ಕೊಂಡು ಅವ್ರ ಅನುಭವದಲ್ಲಿ ಬಾಳೆ, ತೆಂಗು, ಮಾವು, ರೇಷ್ಮೆ ಇನ್ನಿತರ ಬೆಳೆಗಳನ್ನ ಬೆಳ್ಕೊಂಡು ಕ್ಯಾಪ್ಸಿಕಮ್, ನೆಟ್ಟೆಡ್ ಹೌಸ್ ಎಲ್ಲ ಹಾಕೊಂಡು ಇರೋಂತ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಒಂದು ರೌಡಿ ರೀತಿಯಲ್ಲಿ ಬಂದು ಅವರ ಬೆಳೆನ ಧ್ವಂಸ ಮಾಡಿ ಅವರ ನೆಟ್ಟೆಡ್ ಹೌಸ್ ಎಲ್ಲಾನು ನೆಲಸಮ ಮಾಡಿ ಕೃಷಿ ಉಪಕರಣಗಳು, ಬೋರ್ವೆಲ್ ಎಲ್ಲಾನು ಮುಚ್ಚಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಆ ರೈತ ಮಹಿಳೆಯರನ್ನ ಅರ್ಧ ರಾತ್ರಿಯಲ್ಲಿ ಎಳೆದಾಡ್ತಾರೆ. 3 ಗಂಟೆ ರಾತ್ರಿಯಲ್ಲಿ JCB ಸದ್ದು ಕೇಳಿ, ಆಮೇಲೆ ರೈತರು ರಾತ್ರಿ ಹೊತ್ತು ಕರೆಂಟ್ ಬರುತ್ತೆ ಅಂತ ಹೇಳಿ ತೋಟಕ್ಕೆ ಬರೋದು ಸಹಜ. ಅಂತ ಸಂದರ್ಭದಲ್ಲಿ ಇವರು ಒಂದು ಕಳ್ಳರ ತರ ಬಂದು ನುಗ್ಗಿ ಟ್ರೆಸ್ ಪಾಸ್ ಮಾಡಿ ಅವ್ರ ಭೂಮಿಗಳಿಗೆ ಕಾನೂನು ಬಾಹಿರವಾಗಿ ಇದನ್ನ ಕ್ರಿಮಿನಲ್ ಟ್ರೆಸ್ ಪಾಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜಿಲ್ಲಾಡಳಿತ ಇದನ್ನ ನೋಡ್ಕೊಂಡು ಸುಮ್ಮನೆ ಕೂತಿದೆ. ಆಮೇಲೆ ಜಿಲ್ಲೆ ಜನಪ್ರತಿನಿಧಿಗಳು ಸಹ ಈ ರೈತರಿಗೆ ಯಾವುದೇ ರೀತಿ ಸಹಾಯ ಮಾಡಕ್ಕೆ ಮುಂದೆ ಬಂದಿಲ್ಲ. ಬರೀ ಮಾತಾಡ್ತಾರೆ. ಅವರು ದಿಶಾ ಮೀಟಿಂಗ್ಗಳಲ್ಲಿ, KDP ಮೀಟಿಂಗ್ಗಳಲ್ಲಿ ನಮ್ ರೈತನ ನಾವು ಬಿಟ್ಕೊಡಲ್ಲ ಅಂತ ಮಾತಾಡ್ತಾರೆ. ಆದ್ರೆ ಅರಣ್ಯಾಧಿಕಾರಿಗಳ ಬಗ್ಗೆ ತುಟಕ್ ಪಿಟಕ್ ಅನ್ನಲ್ಲ, ಇವರೇ ಅರಣ್ಯಾಧಿಕಾರಿಗಳನ್ನ ಎತ್ಕಟ್ಟಿ ಕಳಿಸ್ತಾ ಇದಾರೇನೋ ಅನ್ನೋ ರೀತಿ ರೈತರನ್ನ ಒಕ್ಕಲೆಬ್ಸಿ ಅವ್ರನ್ನ ಬೀದಿ ಪಾಲ್ ಮಾಡಿ
ಏನೋ ಒಂದು ಗಂಜಿನೋ ಅಕ್ಕಿನೋ ರಾಗಿನೋ ಬೆಳೀತು ಇಲ್ಲಿ ಅವ್ರ ಜೀವನ ಮಾಡ್ತಾ ಇದಾರೆ. 50-60 ವರ್ಷಗಳಿಂದ ಮಾಡ್ತಾ ಇರೋಂತ ಭೂಮಿನ ಅವ್ರ ಹತ್ರ ದುರಸ್ತಿ ಆಗಿದೆ. ಎಲ್ಲ ಆಲ್ಮೋಸ್ಟ್ ಜಮೀನುಗಳು ದುರಸ್ತಿ ಆಗಿದೆ. ಅವ್ರ ಹೆಸರಲ್ಲಿ ಪಾಣಿ ಇದೆ. ಇಂತ ಪಾಣಿ ಇದ್ರು ಅಟ್ಲೀಸ್ಟ್ ಅವ್ರ ಜಮೀನ್ ಎಲ್ಲಿದೆ ಅಂತ ಹೇಳಿ ಜಾಯಿಂಟ್ ಸರ್ವೆನೋ ಅಥವಾ ಸಿಂಗಲ್ ಸರ್ವೆನೋ ಮಾಡಿ ಅವ್ರ ಜಮೀನನ್ನ ಅವ್ರ ವಶಕ್ಕೆ ತಗೊಳ್ಳಿ. ಅವ್ರ ಜಮೀನಿಗೆ ಯಾರೂ ತೊಂದರೆ ಮಾಡಿಲ್ಲ. 178 ಎಕರೆ ಜಮೀನು ಹಾಗೆ ಇದೆ. ಅವರು ಆ ಜಮೀನ ನೋಡ್ಕೊಳ್ಳೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಬಿಟ್ಬಿಟ್ಟು ನಮ್ಮ ರೈತರು ಅನ್ನಕ್ಕಾಗಿ ಗಂಜಿಗಾಗಿ ಬೆಳೆದು ತಿಂದು ಸಾಲ ಸೋಲ ಮಾಡಿ ಬ್ಯಾಂಕ್ಗಳಲ್ಲಿ, ಧರ್ಮಸ್ಥಳದ ಸಂಘಗಳಲ್ಲಿ, ಸ್ವಸಹಾಯ ಸಂಘಗಳಲ್ಲಿ ಬಡ್ಡಿಗಳು ತಗೊಂಡು ಬಡ್ಡಿ ಕಟ್ತಾ ಇದ್ದಾರೆ. ಇವತ್ತು ಅವರೆಲ್ಲ ಬೀದಿ ಪಾಲಾಗಿದ್ದಾರೆ.